ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಸೊ ಇವತ್ತು ದೊಡ್ಡ ಮಾರನಹಳ್ಳಿಲಿ ಸಂಕ್ರಾಂತಿ ಹಬ್ಬನ ಚಿಂದಿ ಉಡಾಯಿಸ್ಬಿಟ್ವಿ. ಆ್ಯಕ್ಚುಲಿ ಈ ಸುಗ್ಗಿ ಸಂಭ್ರಮದಲ್ಲಿ ಭುವನಂ ಗಗನಂ ಚಿತ್ರದ ನಾಯಕ ಪೃಥ್ವಿ ಎಂಬರ್ ಜಾಯ್ನ್ ಆಗಿದ್ರು. ಸೊ ಅವರು ಕೂಡ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ರು, ಖುಷಿ ಆಯಿತು. ಎಲ್ಲ ಆ್ಯಕ್ಟಿವಿಟಿಲೂ ಅವರು ಪಾರ್ಟಿಸಿಪೇಟ್ ಮಾಡಿದಂತೂ ನನಗೆ ಸರ್ಪ್ರೈಸ್ ಅಂತ ಅನಿಸ್ತು. ಇಷ್ಟೊಂದು ಎನರ್ಜಿ ಇರುತ್ತಾ ಅಂತ. ಸೊ ಅವ್ರನ್ನೂ ಕೇಳೋಣ, ಅವ್ರು ಇಷ್ಟು ಎಂಜಾಯ್ ಮಾಡಿದ್ರು, ಹೇಗಿತ್ತು ಅಂತ. ಹಲೋ, ಹೇಗಿತ್ತು ಇವತ್ತಿನ ಸುಗ್ಗಿ ಸಂಭ್ರಮ? ಬಹಳ ಖುಷಿ ಆಯ್ತು. ಹಳ್ಳಿಲಿ ಈ ಮಾರ್ಗೌಡ್ನಲ್ಲಿ ಎಲ್ಲ ಜನರ ಜೊತೆ ಇಷ್ಟು ಹುರುಪಲ್ಲಿ, ಇಷ್ಟು ಹುಮ್ಮಸ್ಸಲ್ಲಿ, ಇಷ್ಟು ಖುಷಿಲಿ, ಇಷ್ಟು ಈ ಸುಗ್ಗಿ ಜಾತ್ರೆ ಸಂಕ್ರಾಂತಿಯನ್ನ ಆಚರಿಸಿರೋದು ಬಹಳ ಖುಷಿ ಇದೆ. ನಮ್ಮ ಕಡೆ ಸ್ವಲ್ಪ ಬೇರೆ ರೀತಿ ಇರುತ್ತೆ ಕರಾವಳಿಯಲ್ಲಿ, ತುಳುನಾಡಲ್ಲಿ. ಇಲ್ಲಿ ಬಂದಾಗ ಮಂಡ್ಯದ ನಾನು ಬರೀ ಸಿನಿಮಾ, ಟಿವಿ, ಸೀರಿಯಲ್ ಅಲ್ಲಿ ಎಲ್ಲ ನೋಡಿದ್ದೆ. ಇವತ್ತು ನಾನು ಕೂಡ ಭಾಗಿಯಾಗಿ ಸಂಭ್ರಮಿಸೋದು, ಆಚರಿಸೋದು ಅಂತ ಅವಕಾಶ ನನಗೆ ಸಿಕ್ಕಿತ್ತು. ಲಾಸ್ಟಿಗೆ ಕಿಚ್ಚು ಹಾಯಿಸೋ ಅಂತ ಒಂದು ಅವಕಾಶ ಕೂಡ ಸಿಕ್ತು. ಅದೆಲ್ಲ ನನಗೆ ತೀರಾ ಹೊಸ್ತು, ಬಹಳ ಖುಷಿ ಇದೆ. ಆಕ್ಚುಲಿ ನೀವು ಆಕ್ಟಿವ್ ಆಗಿ ಇರ್ತೀರಾ ಅಂತ ಗೊತ್ತಿತ್ತು ನನಗೆ, ನಾನು ಅಬ್ಸರ್ವ್ ಮಾಡೋದಾಗೆ. ಬಟ್ ಈ ತರ ನೀವು ಬೆಳಗ್ಗೆ ದೇವ್ರ ಎತ್ಕೊಂಡು ಕುಡಿದಿದ್ದು, ಅದನ್ನ ಬ್ಯಾಲೆನ್ಸ್ ಮಾಡಿದ್ದು, ಸೀರಿಯಸ್ಲಿ ಅದು ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ ನೋಡುವಾಗ. ಅನಿಸ್ತಾ ಇತ್ತು ಏನಿಲ್ಲ, ಬಟ್ ಅವ್ರು ಆಕ್ಚುಲಿ ಕಲಾವಿದ್ರು ಯಾರು ಮಾಡ್ತಾ ಇದ್ರಲ್ಲ, ತುಂಬಾ ಒಂದು ದೊಡ್ಡ, ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಾವೆಲ್ಲ ಕೈ ಹಿಡಿದು ಡ್ಯಾನ್ಸ್ ಮಾಡೋದು, ಅವ್ರು ಕೈ ಬಿಟ್ಬಿಟ್ಟು ಬಗ್ಗಿ ಹಂಗೆಲ್ಲ ಮಾಡಿ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಸೊ ಅವರು ನಿಜವಾಗ್ಲೂ ಅಂತ ಕಲಾವಿದ್ರು, ಎಲ್ಲ ಜನಪದ ಕಲಾವಿದ್ರು. ಅವರ ಶ್ರಮ ಇದೆಯಲ್ಲ, ಅವರ ಒಂದು ಏನ್ ಹೇಳುದು ಟ್ಯಾಲೆಂಟ್ ಇದೆಯಲ್ಲ, ಅದಕ್ಕೆ ಸಾಟಿ ಇಲ್ಲ ಅನ್ಕೋತೀನಿ. ನನ್ಗನ್ಸುತ್ತೆ ನೀವು ಮ್ಯೂಸಿಕಲ್ ಚೇರ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಅಯ್ಯೋ, ಸ್ಕೂಲಲ್ಲಿ ಇದ್ದಾಗ ಆಡಿದ್ದಷ್ಟೇ, ಇವಾಗ ಅದಾದ್ಮೇಲೆ ಇಲ್ಲೇ ಆಡಿದ್ದು. ಖುಷಿ ಆಯ್ತು, ವಿನ್ ಆಗಿದ್ ಖುಷಿ ಆಯ್ತು. ಆತರ ಚೇರ್ ಎಲ್ಲ ಎಳೆದು ಮಾಡಿದೆಲ್ಲ ಉಂಟಾ ಮುಂಚೆನು? ಅಯ್ಯೋ, ಡೆಫಿನೆಟ್ ಆಗಿ ಚೀಟಿಂಗ್ ಅಲ್ಲಿ ನಂಬರ್ 1 ಕಿಚಾಯಿಸಿದ್ರಿ ಬೇರೆ ಇವತ್ತು. ಫಸ್ಟ್ ಟೈಮ್ ಅನ್ಸುತ್ತೆ, ಹೌದಾ? ಇದೆಲ್ಲ ನಿಮ್ಗೆ ಈ ಕಡೆ ಹಬ್ಬಾನೇ ಫಸ್ಟ್ ಟೈಮ್. ಸೊ ಡೆಫಿನೆಟ್ಲಿ ಅದು ಸಿನಿಮಾ ಈ ರೀತಿ ಪ್ರಮೋಷನ್ ಆಗಿದ್ದು ಫಸ್ಟ್ ಟೈಮ್ ಬೇರೆ. ಖುಷಿ ಇದೆ. ಅಂದ್ರೆ ನಮ್ಮ ಸಿನಿಮಾನ ಈ ಒಂದು ಆಚರಣೆ ಮೂಲಕ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು ಒಂದು ರೀತಿಯ ಅರ್ಥಪೂರ್ಣವಾದ ಪ್ರಾರಂಭ ಅಂತ ಹೇಳೋದು. ಸಿನಿಮಾನು ತುಂಬಾ ಅರ್ಥಪೂರ್ಣವಾಗಿ ಬಂದಿದೆ, ಅಂಡ್ ಪ್ರಮೋಷನ್ ಕೂಡ ಇದೇ ರೀತಿ ಅರ್ಥಪೂರ್ಣವಾಗಿ ಸಾಗ್ತಾ ಇರೋದು ಅಥವಾ ಸ್ಟಾರ್ಟ್ ಆಗಿದ್ದು ನನಗೆ ಬಹಳ ಖುಷಿ ಕೊಟ್ಟಿದೆ. ಸಿನಿಮಾ ಗೆದ್ದಷ್ಟೇ ಖುಷಿ ಆಗ್ತದೆ ಅಲ್ಲ, ಸಿನಿಮಾಗೆ ಗೆದ್ರೆ ಇನ್ನಷ್ಟು ಖುಷಿ ಆಗುತ್ತೆ, ಇನ್ನಷ್ಟು ಖುಷಿ ಆಗುತ್ತೆ. ಸೊ ಇವಾಗ ಹೇಳಿ, ಭುವನಂ ಗಗನಂನಲ್ಲಿ ಪೃಥ್ವಿ ಅವರ ಪಾತ್ರ, ಆ ರೋಲ್ ಬಗ್ಗೆ ಹೇಳೋದಾದ್ರೆ? ರೋಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಸ್ವಲ್ಪ ಇಲ್ಲಿವರೆಗೂ ನಾನು ಮಾಡಿರುವಂತಹ ಪಾತ್ರಗಳಿಗಿಂತ ವಿಭಿನ್ನವಾದ ಒಂದು ಸ್ವಲ್ಪ ಚಾಲೆಂಜ್ ಇದ್ದಂತಹ ಪಾತ್ರ. ಪ್ರಾಯಶಃ ಟ್ರೈಲರ್ ಸಾಂಗ್ ಅಥವಾ ಯಾವುದೇ ಒಂದು ನಮ್ಮ ಸಿನಿಮಾದ ಎಲಿಮೆಂಟ್ಸ್ ನೋಡಿದ್ರೆ ಅದು ಕಾಣಿಸುತ್ತೆ ಅಂತ ಅನ್ಕೋತೀನಿ. ಎಸ್ಪೆಷಲಿ ಎಲ್ಲಾರು ನೋಡಿರೋರೆಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ತಾ ಇದಾರೆ. ನಾನ್ ನೋಡಕ್ ಹೋಗಿಲ್ಲ, ಸ್ವಲ್ಪ ಭಯ ಇದೆ ಹೆಂಗ್ ಬಂದಿದೆ. ಬಿಕಾಸ್ ಆಕ್ಟ್ ಮಾಡುವಾಗ ನನಗೆ ಬಹಳ ಭಯ ಇತ್ತು, ಏನು ಸ್ವಲ್ಪ ಓವರ್ ಆಗಿ ಮಾಡಿದೀನ ಅಥವಾ ಸ್ವಲ್ಪ ಕಮ್ಮಿ ಮಾಡಿದೀನ ಅಥವಾ ತಪ್ಪು ಮಾಡಿದೀನ ಅಂತ. ಬಿಕಾಸ್ ಯೂಶುವಲಿ ನಾವು ಮಾಡುವಂತಹ ಪಾತ್ರ ಅಲ್ಲ. ಹಾಗಾಗಿ ಬಟ್ ನಿರ್ದೇಶಕರ ಸಪೋರ್ಟ್ ಇತ್ತು, ಅಂಡ್ ನಿರ್ಮಾಪಕರು ತುಂಬಾ ಚೆನ್ನಾಗಿ ಸಿನಿಮಾನ ಪ್ಯಾಷನೆಟ್ ಆಗಿ ಮಾಡಿದ್ದಾರೆ. ಸೊ ಹಾಗಾಗಿ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಪ್ರಮೋದ್ ಇನ್ನೊಬ್ಬ ಅತ್ಯದ್ಭುತ ಕನ್ನಡದ್ದು. ಸೊ ಅವ್ರ ಜೊತೆ ಆಕ್ಟ್ ಮಾಡುವಂತ ಅವಕಾಶ ನನಗೆ ಸಿಕ್ಕಿರೋದು ಬಹಳ ಖುಷಿ ಇದೆ. ಪಾತ್ರ ಇಲ್ಲಿವರೆಗೂ ಮಾಡುವಂತಹ ಪಾತ್ರಗಳಲ್ಲಿ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಫೇವರಿಟ್ ಪಾತ್ರ. ನೈಸ್. ನೋಡಿ, ಈವರೆಗೂ ನೀವು ನಟಿಸಿದಂತ ಸಿನಿಮಾಗಳು ಹಾಗೆ ಈ ಭುವನಂ ಗಗನಂನಲ್ಲಿ ಈ ಪಾತ್ರ ಎಷ್ಟು ವಿಭಿನ್ನ ಅನ್ಸುತ್ತೆ, ಎಷ್ಟು ಚಾಲೆಂಜಿಂಗ್ ಇತ್ತು? ಖಂಡಿತವಾಗ್ಲೂ ತೀರಾ ಚಾಲೆಂಜಿಂಗ್ ಇತ್ತು. ಚಾಲೆಂಜಿಂಗ್ ಅನ್ನೋದಕ್ಕಿಂತ ನಿರ್ದೇಶಕರು ತುಂಬಾ ಈಸಿ ಮಾಡ್ಬಿಟ್ರು. ಅಂಡ್ ಇದರಲ್ಲಿ ಬಳಸಿರುವಂತಹ ಭಾಷೆ ಮಂಗಳೂರು ಭಾಷೆ, ಹಂಗಾಗಿ ಅದು ಇನ್ನ ಈಸಿ ಆಗಿರುತ್ತೆ, ಆರ್ಗ್ಯಾನಿಕ್ ಆಗಿ ಬಾಯಿಂದ ಹೊರಗೆ ಬರುತ್ತೆ. ಯಾಕಂತ ಹೇಳಿದ್ರೆ ನಾವು ಮಂಗಳೂರಿನವರಾಗಿರೋದ್ರಿಂದ ನಮಗೆ ಸ್ವಲ್ಪ ನಮ್ಮ ಭಾಷಾ ಶೈಲಿ ಬಹಳ ಚೇಂಜ್ ಇದೆ. ಈ ಸಿನಿಮಾದಲ್ಲಿ ಹಂಗು ಹಿಂಗು ನಮ್ಗೆ ಭಾಷೆನೇ ಸಿಕ್ಕಿರೋದ್ರಿಂದ ನನಗೆ ಇನ್ನ ಬಹಳ ಖುಷಿ ಆಯ್ತು. ಏನೋ ಮನೇಲೆ ಮಾತಾಡ್ದಂಗೆ ಸಿನಿಮಾದಲ್ಲಿ ಮಾತಾಡ್ತೀನಿ. ಅಂಡ್ ಒಂದಷ್ಟು ಬಾಡಿ ಲ್ಯಾಂಗ್ವೇಜ್ಗಳು, ಈ ಪಾತ್ರಕ್ಕೆ ಬೇಕಾಗಿರೋ ಬಾಡಿ ಲ್ಯಾಂಗ್ವೇಜ್ಗಳು ಒಂದಷ್ಟು ರಿಸರ್ಚ್ ಮಾಡಬೇಕು. ಸೊ ಅದೆಲ್ಲ ಮಾಡಿ ಸ್ವಲ್ಪ, ಅಂಡ್ ಸ್ಪೆಷಲಿ ಖುಷಿ ಯಾಕಿದೆ ಅಂತ ಹೇಳಿದ್ರೆ, ಈ ಪಾತ್ರ ನಗ್ಸುತ್ತೆ, ಈ ಪಾತ್ರ ಅಳಿಸುತ್ತೆ, ಈ ಪಾತ್ರ ಒಂಥರ ಸಿಂಪತಿನೂ ಕ್ರಿಯೇಟ್ ಮಾಡುತ್ತೆ, ಅಂಡ್ ಒಂದು ವ್ಯಾಲ್ಯೂ ಆಡ್ ಮಾಡುತ್ತೆ ಸಿನಿಮಾಗೆ. ಹಾಗಾಗಿ ಬಹಳ ಖುಷಿ ಇದೆ. ವೆರಿ ನೈಸ್. ಆಕ್ಚುಲಿ ಪ್ರತಿಯೊಬ್ರು ಸಿನಿಮಾಗೆ ಬರೋರು ಎಂಟರ್ಟೈನ್ಮೆಂಟ್ ಬೇಕು ಅಂತಾನೆ ಬರ್ತಾರೆ. ಅಷ್ಟು ಟೈಮ್ ಅದು 1.5 hour ಇರುತ್ತೆ, 2.5 hours ಇರುತ್ತೆ, ಎಷ್ಟು ಬರ್ ಇರುತ್ತೆ. ನಮಗೇನು ಬೇಕು, ಫೈನಲಿ ಸಿನಿಮಾ ಇಷ್ಟ ಆಗಬೇಕು, ಖುಷಿ ಆಗಬೇಕು, ಕಂಟೆಂಟ್ ಇಷ್ಟ ಆಗಬೇಕು. ಆ ಥರ ವಿಚಾರದಲ್ಲಿ ಜನರಿಗೆ ಈ ಸಿನಿಮಾ ಎಷ್ಟು ಇಷ್ಟ ಆಗ್ಬೋದು? ಖಂಡಿತವಾಗ್ಲು ಈಗ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತಲ್ಲ. ಆಕ್ಷನ್ ಕೆಲವ್ರಿಗೆ
ಕೆಲವರಿಗೆ ಇಮೋಷನ್ಸ್ ಇರಬೇಕು, ಕೆಲವರಿಗೆ ಕಾಮಿಡಿ ಇರಬೇಕು, ಕೆಲವರಿಗೆ ಕ್ಲಾಸ್ ಬೇಕು, ಕೆಲವರಿಗೆ ಮಾಸ್ ಬೇಕು. ಈ ಸಿನಿಮಾದಲ್ಲಿ ಸಿನಿಮಾದ ಹೆಸರೇ ಭುವನಂ ಗಗನಂ ಇದ್ದಂಗೆ, ಭುವನ ಅಂದ್ರೆ ಭೂಮಿ, ಗಗನ ಅಂದ್ರೆ ಆಕಾಶ, ಅದ್ರ ನಡುವೆ ಏನೆಲ್ಲ ಇದೆಯೋ ಅದೆಲ್ಲ ಈ ಸಿನಿಮಾದಲ್ಲಿ ಇದೆ. ಆದ್ರೆ ಎಲ್ಲಾ ರೀತಿಯ ಭಾವನೆಗಳು ಇರುವಂತಹ ಸ್ಕ್ರಿಪ್ಟ್ ಇದು. ಸೊ ಅದನ್ನ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಫ್ಯಾಮಿಲಿ ಇಮೋಷನ್ ಆಗಿರ್ಲಿ, ಫ್ರೆಂಡ್ಶಿಪ್ ಆಗಿರ್ಲಿ, ಅಪ್ಪ ಮಗಂದು ಸ್ಟೋರಿ ಆಗಿರ್ಲಿ, ಲವ್ ಆಗಿರ್ಲಿ, ಕಾಮಿಡಿ ಆಗಿ ಎಲ್ಲವೂ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಿರ್ದೇಶಕರು ಬರೆದಿರೋದ್ರಿಂದ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಓವರ್ ಆಲ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಈ ಗುರು ಈ ಸಿನಿಮಾದಲ್ಲಿ ಇದಿಲ್ಲ ಅಲ್ಲ ಗುರು ಅಂತ ಹೇಳಂಗಿಲ್ಲ, ಇದು ಇದೆ, ಅದು ಇದೆ, ಅದು ಇದೆ, ಯಾವ್ದಿಲ್ಲ ಅಂತ ಎಲ್ಲರೂ ಇದೆ. ಸೊ ಎಲ್ಲ ಇದೆ, ಎಲ್ಲರೂ ನೋಡ್ಬೋದು. ಹೌದು, ಖಂಡಿತ ಕಂಪ್ಲೀಟ್ ಫ್ಯಾಮಿಲಿ ನೋಡಿ. ಅಂಡ್ ಸ್ಪೆಷಲಿ ನಮ್ಮನ್ನ ಏನ್ ಹೇಳೋದು, ನಮ್ಮನ್ನ ಎಫೆಕ್ಟ್ ಮಾಡುವಂತ ಸಿನಿಮಾಗಳು ಬಹಳ ಕಡಿಮೆ ಸಿಗೋದು. ಸೊ ಖಂಡಿತವಾಗ್ಲೂ ಈ ಸಿನಿಮಾ ಎಫೆಕ್ಟ್ ಮಾಡುತ್ತೆ. ಒಂದಷ್ಟು ಜನ ಖಂಡಿತವಾಗ್ಲು ಥಿಯೇಟರ್ ಸಿನಿಮಾ ಮುಗಿದ್ಮೇಲೆ ಒಂದಷ್ಟು ಹೊತ್ತು ಕೂತು ಈ ಸಿನಿಮಾದ ಬಗ್ಗೆ ಯೋಚನೆ ಅಂತೂ ಖಂಡಿತವಾಗಿ ಮಾಡ್ತಾರೆ. ಅಂತ ಒಂದು ವಿಷಯನ, ಪೊಟೆನ್ಶಿಯಲ್ ಅನ್ನ ಅಚೀವ್ ಮಾಡಿದೆ ಅನ್ಕೋತೀನಿ ನಾನು ಸಿನಿಮಾ. ಹಾಗಿದ್ರೆ ಸಿನಿಮಾ ನೋಡಿ ಹೊರ ಬಂದ ನಂತರ ಯಾವ್ದಾದ್ರು ಒಂದು ಮೆಸೇಜ್ ಅನ್ನ ತಗೊಂಡ್ ಹೋಗ್ತಾರೆ ಅನ್ನೋದಾದ್ರೆ, ಅಥವಾ ಯಾರ್ದೋ ಒಂದು ಪಾತ್ರ ತುಂಬಾನೇ ಕಾಡುತ್ತೆ ಅನ್ನೋದಾದ್ರೆ, ಅಥವಾ ಯಾವ್ದೋ ವಿಚಾರ ತುಂಬಾ ಕಾಡುತ್ತೆ ಅನ್ನೋದಾದ್ರೆ ಯಾವ್ದು? ಇಲ್ಲ ಅಂದ್ರೆ ಪ್ರೀತಿ ಅಂದ್ರೆ ಈಗ ಜಗತ್ತಲ್ಲಿ ನೀವು ನೋಡ್ರ ಮಟ್ಟಿಗೆ ಎಲ್ಲಾನು ಜಾಸ್ತಿ ಇದೆ, ಎಲ್ಲರದ್ದು ದುಡ್ಡು ಇದೆ, ಇವಾಗ ಎಲ್ಲಾನು ಜಾಸ್ತಿ ಆಗ್ತದೆ, ಉತ್ಪತ್ತಿನೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಲ್ವಾ. ಈಗ ಸ್ಕೇರ್ಸಿಟಿ ಅನ್ನೋದು ಬಹಳ ಕಡಿಮೆ ಆಗಿದೆ. ಇದು ಕಡಿಮೆ ಇದೆ, ಇದು ಕಡಿಮೆ ಇದೆ. ಪ್ರಾಣಿಗಳು ಕಡಿಮೆ ಆಗಿರ್ಬೋದು, ಅಥವಾ ಕಾಡು ಕಡಿಮೆ ಆಗಿರ್ಬೋದು ಸ್ವಲ್ಪ, ಬಟ್ ಆದ್ರೂ ಈಗ ಎಲ್ಲ ಸಂರಕ್ಷಣೆ ಎಲ್ಲ ಮಾಡ್ತಾ ಇರೋದ್ರಿಂದ ಅವುಗಳು ಜಾಸ್ತಿ ಆಗ್ತಾ ಇದೆ. ಕಡಿಮೆ ಅಂತ ಆಗ್ತಾ ಇರೋದು ಅಂತ ಹೇಳಿದ್ರೆ ಸ್ವಲ್ಪ ಸಹಾನುಭೂತಿ, ಪ್ರೀತಿ, ಕಂಪ್ಯಾಷನ್, ಸೊ ಇದು ಬಹಳ ಕಡಿಮೆ ಆಗ್ತಾ ಇದೆ. ಅಂಡ್ ಸ್ಪೆಷಲಿ ಮುಂಬರುವಂತಹ ಪೀಳಿಗೆಗೆ, ಬಿಕಾಸ್ ಗ್ಯಾಜೆಟ್ಸ್ ಗಳು ಬಹಳ ಇರೋದ್ರಿಂದ, ಈಗ ನನ್ನ ಕೈಯಲ್ಲೇ ಇದೆ ನೋಡಿ ಮೊಬೈಲ್ ಇರೋದ್ರಿಂದ ನಾವು ತುಂಬಾ ಎಲಿನೇಟ್ ಆಗ್ತಾ ಇದೀವಿ. ಅಂದ್ರೆ ನಾವ್ ನಾವೇ ಅನ್ನೋ ತರ ಆಗ್ತಾ ಇದೀವಿ. ನಮ್ಗೆ ಸಂಬಂಧಗಳ ಮಹತ್ವ ಏನಿದೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಈಗ ನೀವೇ ನೋಡಿದೆ, ಈಗ ನಾನು ಅಷ್ಟೇ, ನಾನು ಬೇರೆಯವ್ರಿಗೆ ಹೇಳ್ತಿಲ್ಲ, ನಾನು ಅಷ್ಟೇ, ಎಲ್ಲಾದ್ರೂ ಇದೆ ಅಂದ್ರೆ ಮೊಬೈಲ್ ನೋಡ್ಕೊಂಡು ಕೂತೀನಿ, ಮಾತಾಡಲ್ಲ. ಸೊ ಅದನ್ನೆಲ್ಲ ಈ ಸಿನಿಮಾ ಒಂದಷ್ಟು ಚೇಂಜಸ್ ಗಳು ಮಾಡಬಹುದು ಅನ್ನೋದು ನನಗಿದೆ. ಬಿಕಾಸ್ ಅದು ಜಾಸ್ತಿ ಆಗ್ಬೇಕು, ಪ್ರೀತಿ ಜಾಸ್ತಿ ಆಗ್ಬೇಕು, ಪರಸ್ಪರ ಕೈಂಡ್ನೆಸ್ ಜಾಸ್ತಿ ಆಗ್ಬೇಕು, ಕಂಪ್ಯಾಷನ್ ಜಾಸ್ತಿ ಆಗ್ಬೇಕು. ಸೊ ಅದನ್ನೆಲ್ಲ ಈ ಸಿನಿಮಾ ಒಂದ್ ಸ್ವಲ್ಪ ಮಾಡಿದ್ರೆ ನಾವು ಮಾಡಿರೋ ಕೆಲಸಕ್ಕೆ ಸಾರ್ಥಕ. ಹಾಗಿದ್ರೆ ಈ ಸಿನಿಮಾ ಮುಖಾಂತರ ಒಂದಷ್ಟು ವಿಚಾರ ಅಂತೂ ಜನರಿಗೆ ಹೆಲ್ಪ್ ಮಾಡೋದು ನಿಜ. ಸೊ ನಿಮ್ಮ ಜೊತೆಗಿನ ಒಂದು ಪ್ರಮೋದ್ ಅವ್ರು ಇರಬಹುದು, ಅಥವಾ ಬೇರೆ ನಟನೆ ಮಾಡಿದಂತಹ ನಿಮ್ಮ ಆಕ್ಟರ್ಸ್ಗಳ ಬಗ್ಗೆ ಇರಬಹುದು, ಏನ್ ಹೇಳ್ತೀರಾ? ಇಲ್ಲ, ಪ್ರಮೋದ್ ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡದ ಅತ್ಯದ್ಭುತ ನಟ, ತುಂಬಾ ಪೊಟೆನ್ಶಿಯಲ್ ಇರುವಂತ, ಅವ್ರು ಇನ್ನಷ್ಟು ಬಹಳಷ್ಟು ಸಿನಿಮಾಗಳನ್ನ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಅವ್ರ ಜೊತೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ಕಿದಾಗ ನನಗೆ ಬಹಳ ಖುಷಿ ಆಯ್ತು. ಈಗ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಅತ್ಯದ್ಭುತ ನಟ ಇರುವಾಗ ನಾವು ಅಷ್ಟೇ ಎಫರ್ಟ್ ಹಾಕಿ ಆಕ್ಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಅದು ಆಟೋಮೆಟಿಕಲಿ ಅಷ್ಟು ಎಫರ್ಟ್ ಹಾಕಿ ಆಕ್ಟ್ ಮಾಡಿದಾಗ ಎಲ್ಲವೂ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಪ್ರಕಾಶ್ ತುಮಿನಾಡ್ ಸರ್ ಅವರಿದ್ರು, ಪೊನ್ನುಯಾಶ್, ರೇಷಲ್ ಡೇವಿಡ್, ಅಚ್ಯುತ್ ಸರ್ ಇದ್ರು, ಶರತ್ ಲೋಹಿತಾಶ್ವ ಸರ್ ಇದ್ರು, ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಅಂಡ್ ಪ್ರಮೋದ್ ಅವರ ಪೋರ್ಷನ್ ಅಲ್ಲಿ ಎಲ್ಲ ಯುವಕರು, ಅಂದ್ರೆ ಕಾಲೇಜ್ ಯುವಕರೆಲ್ಲ ಇದ್ರು. ಸೊ ಅವರು, ನನ್ನ ಏನೊಬ್ಬ ಪ್ರಜ್ವಲ್ ಅಂತ ಮಂಗಳೂರಿನೊಬ್ಬ ಹುಡುಗ, ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಕೂಡ ಈ ಸಿನಿಮಾಗೆ. ಅಂಡ್ ಶ್ರೀಧರ್ ಸರ್ ಇದ್ದಾರೆ, ನನ್ನ ತಂದೆ ಪಾತ್ರ ಮಾಡಿದ್ದಾರೆ, ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂಡ್ ಆಫ್ ದ ಡೇ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬರ್ಬೇಕು ಅಂದ್ರೆ ಪ್ರೊಡ್ಯೂಸರ್ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಮಾಡಿದಾಗ ಸಿನಿಮಾ ತುಂಬಾನೇ ಚೆನ್ನಾಗಿ ಬರುತ್ತೆ. ಪ್ರೊಡ್ಯೂಸರ್ ಬಗ್ಗೆ ಹೇಳೋದು, ಮುನೇಗೌಡ ಸರ್ ಬಗ್ಗೆ ಹೇಳಲೇಬೇಕು ನಾನು. ಒಂದು ಒಳ್ಳೆ ಪ್ಯಾಷನ್ ಇರುವಂತಹ ನಿರ್ಮಾಪಕರ ಹತ್ರ ಬರೀ ದುಡ್ಡಿದ್ರೆ ಸಾಕಾಗಲ್ಲ. ಅವರಿಗೆ ಒಳ್ಳೆ ಸಿನಿಮಾದ ಅಭಿರುಚಿ ಇರಬೇಕು, ಅಂಡ್ ಒಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಅನ್ನುವಂತಹ ಒಂದು ಆಸೆ ಇರಬೇಕು. ಆವಾಗಲೇ ಅವರು ಒಳ್ಳೆ ಕಥೆಗಳನ್ನ ಆಯ್ಕೆ ಮಾಡ್ಕೋತಾರೆ, ಒಳ್ಳೆ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೋತಾರೆ, ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡ್ಕೋತಾರೆ. ಮುನೇಗೌಡ ಸರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಕೂಡ ಸಿನಿಮಾಗಳನ್ನ ಮಾಡುವಂತಹ ಪೊಟೆನ್ಶಿಯಲ್ ಇರುವಂತಹ ನಿರ್ಮಾಪಕರು. ಆದ್ರೆ ಅವ್ರ ಮೊದಲನೇ ಸಿನಿಮಾ ನಮ್ಮಂತ ನ್ಯೂ ಕಮರ್ಸ್ಗೆ ಮಾಡ್ತಾ ಇದ್ದಾರೆ. ಸೊ ಅದು ಅವರ ದೊಡ್ಡ ಗುಣ ಅಂತ ಹೇಳ್ಬೋದು. ಅವರ ಬ್ಯಾನರ್ ಅಲ್ಲಿ ಖಂಡಿತವಾಗ್ಲೂ, ನಾನು ಈಗಲೇ ಹೇಳ್ತೀನಿ, ಖಂಡಿತವಾಗ್ಲೂ ವರ್ಷಕ್ಕೆ ಒಂದಷ್ಟು ಒಳ್ಳೆ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವ್ರು ಕೊಡ್ತಾರೆ. ಸೊ ಕೊಡುವಂತ ಆಗ್ಲಿ, ಎಲ್ಲಾ ಸಿನಿಮಾಗಳು ಅವ್ರು ಮಾಡುವಂತ ಸಿನಿಮಾಗಳು ಹಿಟ್ ಆಗ್ಲಿ ಅನ್ನೋದು ನನ್ನ ಆಶಯ. ಬಿಕಾಸ್ ಅವರು ಒಂದು ಫುಲ್ ಫ್ಲೆಜ್ಡ್ ಒಂದು ಪರ್ಮನೆಂಟ್ ಪ್ರೊಡ್ಯೂಸರ್ ತರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದ್ರೆ ಅದೆಷ್ಟೋ ಕಲಾವಿದರು, ತಂತ್ರಜ್ಞರು ಅವರ ಲೈಫ್ ಅನ್ನ ಕಟ್ಕೋಬಹುದು.
ಸೊ ಫೈನಲಿ ಡೈರೆಕ್ಟರ್. ಗಿರೀಶ್ ಮುನಿಮನಿ ಸರ್ ಮೊದಲಿಂದ ಬಹಳ ಪರಿಚಯ. ನಾನು ರಾಜರು ಮತ್ತು ಸಿನಿಮಾ ಮಾಡಿದೆ ನಿರಂಜನ್ ಶೆಟ್ಟಿ ಅವ್ರ ಜೊತೆ ಒಂದು ಪಾತ್ರ ಮಾಡಿದ್ದೆ. ಸೊ ಅದ್ರ ನಿರ್ದೇಶಕರು ಗಿರೀಶ್ ಮುನಿಮನಿ ಸರ್ ಅವರು. ಮೊದಲಿನ ತುಂಬಾ ವರ್ಷಗಳ ಪರಿಚಯ. ಗಗನಂ ಈ ತರ ಒಂದು ಸಿನಿಮಾ ಇದೆ ಅಂತ ಹೇಳಿ ಬಹಳ ಖುಷಿಲಿ ಒಪ್ಕೊಂಡೆ. ಅಂಡ್ ಒಂಥರ ಒಂದು ಒಳ್ಳೆ ರ್ಯಾಪೋ ಇದೆ. ನಾವು ನನ್ನ ಪೋರ್ಷನ್ ಕೂಡ ಶೂಟ್ ಮಾಡುವಾಗ ಬಹಳಷ್ಟು ಡಿಸ್ಕಷನ್ ಮಾಡ್ಕೊಂಡು ಅದನ್ನೆಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅಂಡ್ ತುಂಬಾ ಸೆನ್ಸ್ ಇರುವಂತಹ ನಿರ್ದೇಶಕರು ಅವರು. ಹಾಗಾಗಿ ಒಳ್ಳೆ ಮ್ಯೂಸಿಕಲ್ ಸೆನ್ಸ್ ಕೂಡ ಇದೆ ಈ ಸಿನಿಮಾದಲ್ಲಿ. ಒಳ್ಳೆ ಹಾಡುಗಳಿದೆ. ವಿಜಯ್ ಗುಮ್ಮಿನೇನಿ ಅವರು ತುಂಬಾ ಚೆನ್ನಾಗಿ ಹಾಡುಗಳನ್ನ ಕೊಟ್ಟಿದ್ದಾರೆ. ದಟ್ಸ್ ಬಿಕಾಸ್ ಡೈರೆಕ್ಟರ್ ಒಳ್ಳೆ ಮ್ಯೂಸಿಕ್ ಸೆನ್ಸ್ ಇರುವಂತಹ ಡೈರೆಕ್ಟರ್ ಅವರು. ಸೊ ಹಂಗಾಗಿ ಹೋಪ್ಫುಲ್ ಈಗ ಫೆಬ್ರವರಿ 14 ರಿಲೀಸ್ ಆಗಿ ತುಂಬಾ ದೊಡ್ಡ ಹಿಟ್ ಆದ್ರೆ ಗಿರೀಶ್ ಮುನಿಮನಿ ಅವರು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಡೈರೆಕ್ಟರ್ ಆಗಿ ಉಳಿತಾರೆ. ಹಂಗೆ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಸೊ ಸಿನಿಮಾ ಸಕ್ಸಸ್ ಆಗ್ಲಿ, ಹಾಗೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ನಿಮ್ದಾಗ್ಲಿ. ಥ್ಯಾಂಕ್ ಯು. ಸಕ್ಸಸ್ ಆದಾಗ ನಿಮ್ಗೊಂದು ಸ್ವೀಟ್ ತಂದ್ಕೊಡ್ತೀನಿ. ಮತ್ತೆ ಸಕ್ಸಸ್ ಮೀಟ್ ಮಾಡುವ. ಎಸ್, ನೋಡಿದ್ರಲ್ಲ ಪೃಥ್ವಿ ಅಂಬರ್ ಅವರು ನಮ್ಮ ಜೊತೆ ಎಷ್ಟೊತ್ತಿದ್ರು ಭುವನಂ ಗಗನಂ ಸಿನಿಮಾದ ಬಗ್ಗೆ ಮಾತನಾಡಿದ್ರು. ಅಂಡ್ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಇಷ್ಟ ಆಗುವಂತ ಕಂಟೆಂಟ್ಸ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಕೂಡ ಕನ್ನಡದವರಾಗಿ ನಾವೆಲ್ಲರೂ ಮಿಸ್ ಮಾಡದೆ ಭುವನಂ ಗಗನಂ ಸಿನಿಮಾನ ಫೆಬ್ರವರಿ 14ನೇ ತಾರೀಕು ಥಿಯೇಟರ್ಗೆ ಹೋಗಿ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.